ನೀನು ಅವಳನ್ನ ಎಷ್ಟು ಪ್ರೀತಿಸ್ತೀಯೋ ಅದೇ ರೀತಿ ನಿನ್ನ ತಂದೆ ತಾಯಿ ಕೂಡ. ನಿನ್ನ ಚಿಕ್ಕ ಮಗುನಿಂದ ಹಿಡಿದು ನಿನ್ನ ಹೆಂಡತಿಗೆ ನಿನ್ನನ್ನ ಒಪ್ಸೋವರೆಗೂ ಕೂಡ ತುಂಬಾನೇ ಪ್ರೀತಿಸ್ತಾರೆ ಕಣೋ. ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಳ್ತಾರೆ. ಅಂಥ ತಂದೆ ತನ್ನ ಮಗಳ ಗಂಡ ಇಷ್ಟೆಲ್ಲಾ ಕಷ್ಟಪಡ್ತಾ ಇರೋದನ್ನ ನೋಡ್ಕೊಂಡು ಅದ್ ಹೇಗೋ ಸುಮ್ನಿರ್ತಾರೆ? ಅದ್ ಹೇಗೋ ಒಪ್ಕೋತಾರೆ ಸೀನು? ಅದ್ಕೆ ಇವ್ರಿಗಿಷ್ಟು ಬೋಧನೆ ಮಾಡ್ತಿದ್ದಾರೆ ಅಂದ್ರೆ ಇವ್ರ ಹಿಂದೆ ಗಟ್ಟಿಯಾಗಿ ನಿಂತ್ಕೊಳ್ಳೋ ತರ ಇದ್ದಾರೆ. ಬಾಯಲ್ಲಿ ಹೇಳ್ದಷ್ಟು ಸುಲಭ ಅಲ್ಲ ಕೆಲಸ ಮಾಡೋದು. ದೊಡ್ಡಮ್ಮ, ನಾನ್ ಸೀನುನ ಅಪಾರ್ಥ ಮಾಡ್ಕೊಂಡಿದ್ದಕ್ಕೆ ಅವನ್ನ ದೂರ ಇಟ್ಟಿದ್ದೆ. ಯಾವಾಗ ಅವನ್ನ ಅರ್ಥ ಮಾಡ್ಕೊಂಡು ಅವಾಗ್ಲಿಂದ ಅವನಿಂದ ದೂರ ಇರೋಕ್ಕಾಗಲ್ಲ ಅನ್ನೋದು ನನಗೂ. ನೋಡಿದ್ರ ಅಕ್ಕ, ಅವನ ಅಮಾಯಕ ಆಗಿರೋದಕ್ಕೆ ಅವಳು ಅವನನ್ನ ತನ್ನ ಬೆರಳಲ್ಲಿ ಆಟ ಆಡಿಸ್ತಾ ಇರೋದು. ವೆಂಕಟ್ರಾವ್ ಮಾವ ಹೇಳಿದ್ರು ಅಂತ ಕುಡಿದ್ರೆ ಹೆಂಡತಿನ ವಶಪಡಿಸ್ಕೋಬಹುದು ಅಂತ ನಂಬೋಷ್ಟು ಎಳೆ ಮಗುವಿನ ಮನ್ಸ ಒಂದು. ನಾವು ಎಷ್ಟೋ ಸಲ ಬೈದಾಡಿದೀವಿ, ಹೊಡೆದಾಡಿದೀವಿ. ಕೊನೆಗೆ ನನ್ನ ತಂದೆಗೇನೋ ಮಾಡಿದಾನೆ ಅನ್ನೋ ಹುಚ್ಚ ಆಲೋಚನೆಯಿಂದ ಅವನಿಂದ ದೂರ ಆಗ್ಬೇಕು ಅಂತಾನು ಅನ್ಕೊಂಡೆ. ಆದ್ರೆ ನಾನು ಕೋಪ ಮಾಡ್ಕೊಂಡ್ರು, ಬೈದ್ರು ಸೀನು ಮಾತ್ರ ಒಬ್ಬ ತಂದೆ ಹಾಗೆ ನೋಡ್ಕೊಂಡ. ಅದಕ್ಕಿಂತ ಹೆಚ್ಚಾದ ಪ್ರೀತಿನೇ ಕೊಟ್ಟಿದ್ದಾನೆ. ಅಂಥದ್ರಲ್ಲಿ ಇವತ್ತು ನಮ್ ತಂದೆ ಬಂದಿದ್ದಾರೆ ಅಂತ ನನಗಿನ್ಯಾರೂ ಬೇಡ ಅಂತ ಅನ್ಕೋತಿಲ್ಲ. ದೊಡ್ಡಮ್ಮ, ನನಗೆ ಸೀನು ಬೇಕು. ನಾನು ಅಪ್ಪನ ಜೊತೆ ಅಮೆರಿಕಾಗ್ ಹೋಗಲ್ಲ, ಹೋಗೋದು ಇಲ್ಲ. ಹೇಗ್ ಹೋಗಲ್ಲ ಅಂತ ನಾನು ನೋಡ್ತೀನಿ. ಕಿಶೋರ್ ಮಾವ ಹಠದಿಂದ ಆದ್ಯನೇನಾದ್ರೂ ಕರ್ಕೊಂಡು ಹೋದ್ರೆ ಸೀತಾಮಾತೆಗೋಸ್ಕರ ಶ್ರೀರಾಮ ಒಂದೇ ಒಂದು ಸಮುದ್ರ ದಾಟಿದ್ರು. ಆದ್ರೆ ನಾನು ಆದ್ಯನಿಗೋಸ್ಕರ ಸಪ್ತ ಸಾಗರನು